ಗ್ರ್ಯಾಂಡ್ಯೂರ್ ಅಂತ ಹೇಳಬೇಕು, ವಿಜೃಂಭಣೆ ಅಂತ ಹೇಳ್ತೀರಲ್ಲ. ಸೊ ಭಾಳ ಒಂದು ಅದ್ಭುತವಾಗಿತ್ತು. ಹಾಗೆ ನಿಜವಾಗ್ಲೂ ಈ KCC ಕಪ್ ಸೀಸನ್ 2 ಇದಕ್ಕೆ ಬಂದು ಇದಕ್ಕಿಂತ ಒಂದು ಬೆಟರ್ ಓಪನಿಂಗ್ ಇರೋದಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಮೊದಲ 2 ಪಂದ್ಯ ಡೌನ್ ಟು ದ ವಯರ್. ಇವಾಗ ನೋಡಿದ್ರೆ ಇಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಬಂದಿರೋರು ನಮ್ಮ ವಿಜಯನಗರ ಪೇಟ್ರಿಯಟ್ಸ್ಗೆ ಆಡಮ್ ಗಿಲ್ಕ್ರಿಸ್ಟ್ ಮತ್ತು ಧರ್ಮ ಕೀರ್ತಿರಾಜ್. ಸೊ ಇವರಿಬ್ಬರು ಈ ಟಾರ್ಗೆಟ್ 65 ಯಾವ ಥರ ಒಂದು ಅಪ್ರೋಚ್ ಮಾಡ್ತಾರೆ ಅನ್ನೋದು ನೋಡಬೇಕು. ಯಾಕಂದರೆ ಈ ಮ್ಯಾಚನ್ನು ವಿಜಯನಗರ ಪೇಟ್ರಿಯಟ್ಸ್ ಅವ್ರು ಗೆದ್ದರೆ ಮ್ಯಾಥಮ್ಯಾಟಿಕಲಿ ಟೇಬಲಲ್ಲಿ ಇರ್ತಾರೆ. ಮತ್ತು ಬೌಲಿಂಗನ್ನು ಪ್ರಾರಂಭ ಮಾಡ್ತಿರೋರು ಕೌಶಿಕ್. ಆಟ ಬಂದು ಬೆಮೆಲನಿಂದ ಪ್ರಾರಂಭ ಆಗಿದೆ. ಕೌಶಿಕ್ ಬಂದು ರೈಟ್ ಆರ್ಮ್ ಫಾಸ್ಟ್ ಬೌಲರ್. ಕರ್ನಾಟಕಕ್ಕೆ ಜೂನಿಯರ್ ಕ್ರಿಕೆಟಲ್ಲಿ ಭಾಳ ಚೆನ್ನಾಗಿ ಮಾಡಿ ಇತ್ತೀಚೆಗೆ ಮುಗಿದ KPL ಅಲ್ಲಿ ಭಾಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು ಇವರು. ನ್ಯೂ ಬಾಲಲ್ಲಿ 1-2 ಓವರ್ ಪವರ್ ಪ್ಲೇಲಿ ಮತ್ತು ಡೆತ್ತಲ್ಲಿ ಭಾಳ ಒಳ್ಳೆ ಯಾರ್ಕರ್ಸ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಆ ಫಾರ್ಮ್ನ ಇಲ್ಲಿ ಕಂಟಿನ್ಯೂ ಮಾಡೋಕ್ಕಾಗತ್ತಾ, ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಶಿವರಾಜ್ ಕುಮಾರ್, ಲಹರಿ ವೇಲು ಡಿಸ್ಕಷನ್ನಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಅವರ ಆಟದ ವೈಖರಿಯನ್ನು ಗಮನಿಸುವಂತಹ ಸಮಯ. ಸಾಕಷ್ಟು ಅದನ್ನು ಚೆಂಡನ್ನು ಓದೋದ್ರಲ್ಲಿ ಸ್ವಲ್ಪ ವಿಫಲರಾದರು ಅಂತಾನೆ ಹೇಳಬೇಕು ಗಿಲ್ಕ್ರಿಸ್ಟ್. ಶ್ರೀನಾಥ್ ಇವರು ರನ್ಅಪ್ ನೋಡಿದ್ರೆ ಒಂದು ಆ್ಯಂಬ್ಲಿಂಗ್ ರನ್ಅಪ್ ಅಂತ ಹೇಳ್ಬೋದು. ಆ ಥರ ಒಂದು ಮೊಮೆಂಟಮ್ ಇಲ್ಲ. ಬಟ್ ಆದರೆ ಅವ್ರ ಹೈಟ್ಗೆ ಮತ್ತು ಒಳ್ಳೆ ರಿಸ್ಟ್ ಯೂಸ್ ಮಾಡೋದ್ರಿಂದ ಅವ್ರು ಒಳ್ಳೆ ಬೌನ್ಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಗಿಲ್ಕ್ರಿಸ್ಟ್ ಬಹುಶಃ ಮೊದಲನೇ ಚಂಡಿ ಥರ ಬರುತ್ತಾ ಅಂತ ಯೋಚನೆ ಮಾಡಿರಲಿಲ್ಲ. ಬಟ್ ಪ್ಯಾಡ್ ಹೊಡೆದು 1 ರನ್ ತೊಗೊಂಡಿದ್ದಾರೆ. ಸೊ ಆಫ್ ಟು ಸ್ಟಾರ್ಟ್ ಅನ್ನೋದು ಮುಖ್ಯ. ಯಾಕಂದರೆ 65 ಅನ್ನೋ ಟಾರ್ಗೆಟ್ ಭಾಳ ಕಮ್ಮಿ ಅಂತ ಈಸಿಯಾಗಿ ತೊಗೊಳ್ಳೋದು ಭಾಳ ಕಷ್ಟ. ಸೊ ಹಾಗಾಗಿ ಪವರ್ ಪ್ಲೇನ ಬಂದು ಯಾವ ಥರ ಉಪಯೋಗಿಸ್ಕೊತಾರೋ ಅದನ್ನು ನೋಡಬೇಕಾಗತ್ತೆ. ಧರ್ಮ ಕೀರ್ತಿರಾಜ್ ಕಣ್ಣ ಸಲಿಗೆ ಈ ಒಂದು ಹಾಡಿನ ಮುಖೇನ ನಾಯಕ ನಟನಾಗಿ ಕನ್ನಡಿಗರಿಗೆ ಪರಿಚಯವಾದಂಥವರು. ಹಿರಿಯ ನಟ ಕೀರ್ತಿರಾಜ್ ಖಳನಾಯಕ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅವರ ಸುಪುತ್ರ. ತಮ್ಮದೇ ಆದ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಧರ್ಮ ಕೀರ್ತಿರಾಜ್ ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಬೀಟಿಂಗ್ ಆಲ್ ಎಂಡ್ಸ್ ಅಪ್. ಸ್ವಲ್ಪ ವೇರಿಯಬಲ್ ಬೌನ್ಸ್ ಕಂಡು ಬಂತು ಈ ಬಾಲಲ್ಲಿ. ಬ್ಯಾಟ್ಸ್ಮನ್ ಬಂದು ಮುಂದೆ ಆಡುವ ಚೆಂಡನ್ನು ಹಿಂದೆ ಆಡಿ, ಸೊ ಹಾಗಾಗಿ ಅವರ ಹೈಟಿಂದ ಅವರು ಚಕಿತರಾದರು ಸ್ವಲ್ಪ. ನವಗ್ರಹ ಚಲನಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಖಳನಟರಾಗಿ ಪಾತ್ರವಹಿಸಿದ ಅವರ ಪುತ್ರರೆಲ್ಲರೂ ಸಹ ಸೇರಿ ಮಾಡಿದಂತಹ ಒಂದು ಉತ್ತಮ ಚಿತ್ರ ಅದು. ಆದರೆ ಧರ್ಮ ಕೀರ್ತಿರಾಜ್ ಗೆಲ್ಲಿರುವ ಸವಾಲೇ ಬೇರೆ. ಶಿವರಾಜ್ ಕುಮಾರ್ ಅವರು ಟಗರು ಡ್ಯಾನ್ಸ್ಗೆ ಕುಣಿಬೇಕು ಅಂತಂದರೆ ಧರ್ಮ ಕೀರ್ತಿರಾಜ್ ಹಾಗೂ ಗಿಲ್ಕ್ರಿಸ್ಟ್ ಒಂದು ಉತ್ತಮ ಆರಂಭವನ್ನು ನೀಡಬೇಕು ತಂಡಕ್ಕೆ. ಚೆನ್ನಾಗಿ ಬೌಲ್ ಮಾಡ್ತಿದ್ದ ಕೌಶಿಕ್ ಒಂದು ಸ್ಲಿಪ್ಪನ್ನು ತೆಗೆದಿದ್ದಾರೆ. ಒಂದು ಫೀಲ್ಡ್ ಚೇಂಜ್ ಆಗಿದೆ. ಯಾಕಂದರೆ ಇವರಿಗೆ ವಿಕೆಟ್ಸ್ ಭಾಳ ಇಂಪಾರ್ಟೆಂಟು ರನ್ಸನ್ನು ನಿಲ್ಲಿಸೋಕ್ಕಿಂತ ಮುಂಚೆ. ಬಟ್ ಯಾವ ಜಾಗದಲ್ಲಿ ಫೀಲ್ಡರ್ ನೆಟ್ಟರು ಅದೇ ಜಾಗಕ್ಕೆ ಬಾಲ್ ಹೋಗಿದೆ. ಯಾಕಂದರೆ 65 ಅನ್ನೋ ಟಾರ್ಗೆಟ್ನ ರೆಸ್ಟ್ರಿಕ್ಟ್ ಮಾಡಿ ಗೆಲ್ಲುವಂಥದ್ದು ಭಾಳ ಕಷ್ಟ. ಇವರ ವಿಕೆಟ್ಸ್ ಅರ್ಲಿ ವಿಕೆಟ್ಸ್ ತೊಗೊಂಡು ಇವ್ರನ್ನ ಬೌಲ್ ಔಟ್ ಮಾಡಿದ್ರೇ ಒಂದು ಪಾಸಿಬಿಲಿಟಿ ಇರೋದು. ಸೊ ಹಾಗಾಗಿ ಸ್ಲಿಪ್ ಇಟ್ಟು ಅಟ್ಯಾಕ್ ಮಾಡೋದು ಒಳ್ಳೆ ಆಪ್ಷನ್ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ಕೀರ್ತಿರಾಜ್ ವಿಲ್ ಡೂ ವೆಲ್ ಟು ಗಿವ್ ಸ್ಟ್ರೈಕ್ ಟು ಗಿಲ್ಕ್ರಿಸ್ಟ್ ಅಂತಾನೆ ಹೇಳಬೇಕು. ಹೆಚ್ಚು ಸ್ಟ್ರೈಕನ್ನು ಅವರಿಗೆ ನೀಡಬೇಕು. ಅವರು ಪವರ್ ಪ್ಲೇ ಇರೋದ್ರಿಂದ ಕೂದಲೆಳೆಯುವ ಅಂತರದಲ್ಲಿ ಧರ್ಮ ಕೀರ್ತಿರಾಜ್ ಬಚಾವಾದರು ಅಂತಾನೆ ಹೇಳಬೇಕು. ಈ ರೀಪ್ಲೇ ನೋಡ್ಬೋದು, ಲೇಟ್ ಆನ್ ದ ಬಾಲ್ ಅಂತ ಹೇಳ್ಬೋದು. ಅವರು ನಿರೀಕ್ಷೆ ಮಾಡಿದ್ದಕ್ಕಿಂತ ಚೆಂಡು ಇನ್ನೂ ವೇಗದಲ್ಲಿ ಬಂತು. ಲಕ್ಕಿ ಫಾರ್ ಹಿಮ್, ಬಾಲ್ ಸ್ಟಂಪ್ ಕಡೆ ಹೋಗ್ತಿದ್ನ ಅವರು ಬ್ಯಾಟಿಂದ ತಡೆದು ನಿಲ್ಲಿಸಿದ್ರು. ಇದ್ರವರೆಗೂ ಕೌಶಿಕ್ಕಿಂದ ಒಂದು ಒಳ್ಳೆ ಆರಂಭ ಅಂತ ಹೇಳಬೇಕು. ಯಾಕಂದರೆ ಮೊದಲು 2 ಓವರಲ್ಲಿ ಅವರು ಎಷ್ಟು ಕಮ್ಮಿ ಬೌಂಡ್ರೀಸ್ನ ಕನ್ಸೈಡ್ ಮಾಡಿ ವಿಕೆಟ್ಸ್ ತೊಗೊಂಡೆ ಅದು ಆ ಟೀಮ್ಗೆ ಭಾಳ ಒಳ್ಳೆಯದು. ಮತ್ತು ವಿಜಯನಗರ ಪೇಟ್ರಿಯಟ್ಸ್ ಮೇಲೆ ಪ್ರೆಷರ್ ಬಿಲ್ಡ್ ಆಗೋ ಥರ ಆಗುತ್ತೆ. ಈ ಬಾಲನ್ನು ಫೈನ್ ಲೆಗ್ ಗಾಡಿ ಆಫ್ ದ ಮಾರ್ಕ್ ಅಂತ 1 ಓವರ್ ಮುಕ್ತಾಯಕ್ಕೆ 2 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲ.
ಮೊದಲ ಓವರ್ನಲ್ಲಿ ಕೇವಲ 2 ರನ್ನುಗಳು. ಸೊ ಗಂಗಾ ವಾರಿಯರ್ಸ್ ಖಂಡಿತವಾಗ್ಲೂ ಫೈಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬೇಕು ವಿಜಯನಗರ ಪೇಟ್ರಿಯಟ್ಸ್ ತಂಡದ ವಿರುದ್ಧ. ಗಿಲ್ಕ್ರಿಸ್ಟ್ ಹೆಚ್ಚೆಚ್ಚು ಸ್ಟ್ರೈಕ್ ಅನ್ನು ಪಡೆಯಬೇಕು. ಮಹೇಶ್ ಬೌಲಿಂಗಿಗೆ ಆಗಮಿಸಿದ್ದಾರೆ. ಸಿಕ್ಸರ್ ಹೊಡೆಯುವಂತಹ ಭರಾಟೆಯಲ್ಲಿ ಜೊತೆಗೆ ಚೆಂಡು ಶರತ್ ಅವರ ಕೈ ಸೇರಿದಾಗ ಕ್ರೀಸ್ ಹೊರಗಡೆ ಬಂದು ಸ್ಟಂಪ್ ಆಗಿ ಔಟ್ ಆದರು ಮಹೇಶ್. ಆದರೆ ಈಗ ಗಿಲ್ಕ್ರಿಸ್ಟ್ ಅವರ ವಿಕೆಟ್ ಬಿದ್ದರೆ ಬಹುಶಃ ಈ ಮ್ಯಾಚ್ನಲ್ಲಿ ಮತ್ತೆ ಲೈಫ್ ಬರುತ್ತೆ ಅಂತಾನೆ ಹೇಳಬೇಕು. ಖಂಡಿತವಾಗ್ಲೂ ಅರ್ಲಿ ಸ್ಟೇಜಸ್ಸಲ್ಲಿ ವಿಕೆಟ್ ತೊಗೊಂಡ್ರೆ ಯಾವುದೇ ಬ್ಯಾಟಿಂಗ್ ಟೀಮ್ ಏನೇ ಟಾರ್ಗೆಟ್ ಇದ್ರೂ ಒಂದು ಕಷ್ಟವಾದ ಪರಿಸ್ಥಿತಿಲಿರ್ತಾರೆ. ಅದು ಒಂದು ಮಾರ್ಕೆ ಪ್ಲೇಯರ್ ಗಿಲ್ಕ್ರಿಸ್ಟ್ ಅಂತ ಒಂದು ವಿಕೆಟ್ ತೊಗೊಂಡ್ರೆ ಬೌಲಿಂಗ್ ಟೀಮ್ಗೂ ಬಂದು ಒಂದು ಬೂಸ್ಟ್ ಇರುತ್ತೆ, ಯಾವ ಥರ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ವಿಕೆಟ್ ತೊಗೊಂಡಿದ್ದೀವಿ ಅಂತ. ಬಟ್ ಮಹೇಶ್ ನೋಡಬೇಕು, ಕೀಪರ್ ಅಪ್ ಟು ದ ಸ್ಟಂಪ್ಸ್ ನಿಂತಿರೋದ್ರಿಂದ ಇವರೇನು ಸ್ಲೋ ಮೀಡಿಯಂ ಪೇಸ ಅಥವಾ ಆಫ್ ಸ್ಪಿನ್ ಮಾಡ್ತಾರಾ ಅಂತ, ಯಾವ ಥರ ಪರಿಣಾಮ ಬೀರ್ತಾರೆ ಈ ಒಂದು ಬ್ಯಾಟಿಂಗ್ ಲೈನಪ್ ಮೇಲೆ ಅಂತ ನೋಡಬೇಕು. ಹೇಳಿದಾಗೆ ಜೆಂಟ್ಲ್ ಮೀಡಿಯಂ ಪೇಸ್, ಅವರು ಬಾಲು ಬಂದು ಸೇರೋಕ್ಕಿಂತ ಮುಂಚೆ ಅತಿ ವೇಗದಲ್ಲಿ ಶಾಟನ್ನು ಆಡಿ ಇನ್ಸೈಡ್ ಎಡ್ಜಿಂದ ಬಾಲ್ ಫೈನ್ ಲೆಗ್ ಹೋಗಿದೆ. ಸೊ ಸ್ವಲ್ಪ ತಾಳ್ಮೇಲೂ ಒಂದು ಕಡೆ ಬೇಕು. ಬಟ್ ಅಂದರೂ 65 ಭಾಳ ಕಮ್ಮಿಯ ಟಾರ್ಗೆಟ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಆಡಿದೆ. ಸ್ವಲ್ಪ ನಾರ್ಮಲ್ ಕ್ರಿಕೆಟು ಆಡಬೇಕಾಗತ್ತೆ. ವೇಗವಾಗಿ ರನ್ನನ್ನು ಓಡಿದ್ರು, 2 ರನ್ ತೆಗೆದುಕೊಳ್ಳುವಂತಹ ಒಂದು ಅವಕಾಶ. ಆದರೆ 3ನೇ ರನ್ನನ್ನು ಪ್ರಯತ್ನ ಪಡ್ತಾರ. ಎಸ್, ಗುಡ್ ರನ್ನಿಂಗ್. ಆದರೆ ಬಚಾವ್ ಆದ್ರ ನೋಡಬೇಕು, ಸ್ವಲ್ಪ ಮಟ್ಟಿಗೆ ಲೇಟ್ ಆದರೆ ಲುಕ್ಸ್ ಟು ಬಿ ಹೋಮ್. 3ನೇ ಅಂಪೈರ್ನ ಈ ಒಂದು ನಿರ್ಧಾರದಲ್ಲಿ ಗೊತ್ತಾಗುತ್ತೆ. ನೆವರನ್ನ ಮಿಸ್ಫೀಲ್ಡ್ ಅಂತೀವಿ, ಬಟ್ ಮಿಸ್ಫೀಲ್ಡ್ ಆಯಿತು. ಮಿಸ್ಫೀಲ್ಡಲ್ಲಿ 1 ಅಲ್ಲ 2 ಅಲ್ಲ 3ನೇ ರನ್ನು. ಈ ಒಂದು ಆ್ಯಂಗಲಿಂದ ನಾವು ನೋಡಿದ್ರೆ ಬೇಲ್ಸಿನ ಬಂದಿಲ್ಲ. ಸೊ ಹಾಗಾಗಿ ಈ ಇದರಲ್ಲಿ ಬ್ಯಾಟ್ಸ್ಮನ್ ಬಚಾವಾದರು ಅಂತಲೇ ಹೇಳಬೇಕು. ಸೊ ಥರ್ಡ್ ಅಂಪೈರ್ ನಿರ್ಧಾರ ಏನು ಬರ್ತಾ ಇದೆ ಜೈಂಟ್ಸ್ ಗೆಲ್ ಅಂತ ನಾವು ಕಾದು ನೋಡಬೇಕು. ನಾಟ್ ಔಟ್, ಸರಿಯಾದ ಡಿಸಿಷನ್ ಅಂತ ಹೇಳಬೇಕು. ಆ ಒಂದು ಮಿಸ್ಫೀಲ್ಡಲ್ಲಿ 1 ಅಲ್ಲದೆ 2 ಎಕ್ಸ್ಟ್ರಾ ರನ್ ಬಂತು. ಅವರ ಮಂಡಿಗೆ ಬಿದ್ದು ಬಾಲ್ ಡಿಫ್ಲೆಕ್ಟ್ ಆಗಿ ಸ್ವೀಪರ್ ಕವರಿಂದ ಫೀಲ್ಡರ್ ಬಂದು ಬಾಲ್ನ ಎಸೆಯೋ ಅಷ್ಟೊತ್ತಿಗೆ 3 ರನ್ಗಳನ್ನ ಓಡಿದ್ರು. ಸೊ ಹಾಗಾಗಿ ಇವಾಗ ಸ್ಕೋರ್ 5ಕ್ಕೆ ಹೋಗಿದೆ. ಸೊ ಈಗ ಗಿಲ್ಕ್ರಿಸ್ಟ್ ಮೇಲೆ ಯಾವ ಥರ ಒಂದು ದಾಖಲೆ ಮಾಡ್ತಾರೆ ಮಹೇಶ್ ಅವರು ಅಂತ ನಾವು ನೋಡ್ಬೋದು. ಜೊತೆಗೆ ಶ್ರೀನಾಥ್, ಈ ಮಿಸ್ಫೀಲ್ಡ್ ಕಾರಣದಿಂದ ಗಿಲ್ಕ್ರಿಸ್ಟ್ ಆನ್ ಸ್ಟ್ರೈಕ್ 3 ರನ್ಗಳನ್ನು ಹೊಡೆದ್ರು. ಅದು ಸಹ ಒಂದು ರೀತಿ ವಿಜಯನಗರ ಪೇಟ್ರಿಯಟ್ಸ್ಗೆ ವರವಾಗಿ ಪರಿಣಮಿಸಿದೆ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಗಿಲ್ಕ್ರಿಸ್ಟ್ ಅವರನ್ನು ಜಾಸ್ತಿ ಹೊತ್ತು ನೀವು ಸುಮ್ಮನೆ ಇಡೋದಕ್ಕೆ ಆಗೋದಿಲ್ಲ. ಗಿಲ್ಕ್ರಿಸ್ಟ್ ಅವರಿಗೆ ಗೊತ್ತು, ಸಿಲ್ಕನ್ ಟಚ್ ಆಫ್ ಆಡಮ್ ಗಿಲ್ಕ್ರಿಸ್ಟ್ ರನ್ನಿಂಗ್ ಅವೇ ಟು ದ ಬೌಂಡ್ರಿ. 4. ಒಂದು ಲೆಫ್ಟ್ ಹ್ಯಾಂಡರ್ಸ್ ಎಲಿಗೆನ್ಸ್ ಅಂತ ಹೇಳ್ತೀವಿ ನೋಡಿ. ಅವರು ಒಳ್ಳೆ ಪೀಕಲ್ಲಿ ಆಡೋ ಕಾಲದಲ್ಲಿ ಒಳ್ಳೆ ಬ್ರೂಟಲ್ ಫೋರ್ಸ್ ಇತ್ತು ಅವರ ಬ್ಯಾಟಿಂಗಲ್ಲಿ, ಒಳ್ಳೆ ಹಿಟ್ಟರ್ ಅಪ್ ದಿ ಆರ್ಡರಲ್ಲಿ. ಬಟ್ ಈ ಒಂದು ಶಾಟಲ್ಲಿ ನೋಡಿದ್ರೆ ಸಪಲ್ ರೆಸ್, ಜಸ್ಟ್ ಗ್ಯಾಪಲ್ಲಿ ಬಾಲ್ನ ಟೈಮ್ ಮಾಡಿದ್ಮೇಲೆ ಗೊತ್ತಾಯಿತು ಆ ಬಾಲ್ ಮೇಲ್ಗಡೆ ಇಟ್ ವಾಸ್ 4 ರಿಟರ್ನ್ ಆಲ್ ಓವರ್ ಅಂತ. ವೆಲ್ಕಮ್ ಬೌಂಡ್ರಿ, ಫಸ್ಟ್ 4 ವಿಜಯನಗರ ಪೇಟ್ರಿಯಾಟ್ಸ್ ಅವ್ರಿಗೆ ಅವರ ಇನ್ನಿಂಗ್ಸಲ್ಲಿ. ಜೊತೆಗೆ ಪವರ್ ಪ್ಲೇದು ಇನ್ನೂ 3 ಚೆಂಡುಗಳಿದೆ. ಈ ಪವರ್ ಪ್ಲೇನ ಫೀಲ್ಡಿಂಗ್ ರೆಸ್ಟ್ರಿಕ್ಷನ್ಸ್ ಅನ್ನು ಉಪಯೋಗ ಮಾಡಿಕೊಂಡು ಗಿಲ್ಕ್ರಿಸ್ಟ್ ಇನ್ನೊಂದೆರಡು ಬೌಂಡ್ರಿಗಳನ್ನು ಹೊಡೆದ್ರೆ ಸ್ಕೋರ್ ಹತ್ರ ಔಟ್ ಹೋಗ್ತಾರೆ. ಬೇಕಾಗಿರೋದು 56. ಇಫ್ ಯು ಬ್ರಿಂಗ್ ಇಟ್ ಡೌನ್ ಟು ಅರೌಂಡ್ 40 ಆರ್ ಸಮಥಿಂಗ್ ವಿತೌಟ್ ಲೂಸಿಂಗ್ ಎ ವಿಕೆಟ್, ಖಂಡಿತವಾಗ್ಲೂ ಇದು ಮ್ಯಾಚ್ ವಿಜಯನಗರ ಪೇಟ್ರಿಯಟ್ಸ್ ಕಡೆ ವಾಲತ್ತೆ. ಬಲವಾದ ಮನವಿ, ಇನ್ಸೈಡ್ ಎಡ್ಜ್, ಜೋರೊಂದು ಶಬ್ದ ಬಂತು ಮತ್ತು ಡಿವಿಯೇಷನ್ ಕೂಡ ಕಾಣಿಸ್ತು. ಇಲ್ಲಿ ಗಿಲ್ಕ್ರಿಸ್ಟ್ ಅವ್ರಿಗೆ ಈ ಸ್ಪೀಡ್ಗೆ ಅಡ್ಜಸ್ಟ್ ಆಗಿ ಭಾಳ ಕಷ್ಟ ಆಗ್ತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನಮಗೆ. ಈ ರೀಪ್ಲೇಲಿ ಕಾಣಿಸ್ತಾ ಇದೆ ನೋಡಿ, ಸ್ಲೋ ಫ್ಲೋಟರ್ ಅಂತ ಹೇಳ್ಬೋದು. ದೊಡ್ಡ ಒಂದು ಇನ್ಸೈಡ್ ಎಡ್ಜು, ಅಂಪೈರ್ ಮೇಲೆ ಯಾವುದೂ ಪರಿಣಾಮ ಬೀರಲಿಲ್ಲ. ಡ್ಯಾನ್ಸಿಂಗ್ ಡೌನ್ ದ ವಿಕೆಟ್, ಸ್ಟ್ರೈಟ್ ಹಿಟ್, ಬೌಂಡ್ರಿ. ಈ ಒಂದು ಪವರ್ ಪ್ಲೇಲಿ 2ನೇ ಬೌಂಡ್ರಿ. ಮತ್ತು ಈ ಓವರಲ್ಲಿ ಗಿಲ್ಕ್ರಿಸ್ಟ್ ಸ್ವಲ್ಪ ಇವಾಗ ಅವರ ಕ್ಲಾಸನ್ನು ತೋರಿಸ್ತಾ ಇದ್ದಾರೆ ಮತ್ತು ಫಾರ್ಮಿಗೆ ಬರ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಇಟ್. ಮತ್ತೊಮ್ಮೆ ಗಮನಿಸಿ, ಡಾನ್ಸಿಂಗ್ ಡೌನ್ ದ ಟ್ರ್ಯಾಕ್. ಸಾಕಷ್ಟು ಪವರ್ ಇರಲಿಲ್ಲ, ಆದರೆ ಫೀಲ್ಡಿಂಗ್ ರೆಸ್ಟ್ರಿಕ್ಷನ್ಸ್ ಇರೋ ಕಾರಣದಿಂದ ಸೇಫ್ ಶಾಟ್ ಅಂತಾನೆ ಹೇಳಬೇಕು. ಆ ಕಾರಣದಿಂದ ಒಂದು ಬೌಂಡ್ರಿ. ಈ ಬಾರಿ ಬಲವಾಗಿ ಹೊಡೆಯುವಂಥ ಪ್ರಯತ್ನ, ಚೆಂಡು, ಇದೊಂದು ಲಕ್ಕಿ ಬೌಂಡ್ರಿ. ವಿಜಯನಗರ ಪೇಟ್ರಿಯಟ್ಸ್ ವಿಲ್ ಟೇಕ್ ಇಟ್. ಲೆಗ್ ಬೈಸ್ ಬೌಂಡ್ರಿಯೊಂದಿಗೆ ಓವರ್ನ ಮುಕ್ತಾಯ ಆಗಿದೆ. 2 ಓವರ್ಗಳ ನಂತರ 17 ಫಾರ್ ನೋ ಲಾಸ್.
ಇದುವರೆಗೂ ಮ್ಯಾಚ್ ಸಮರಿ. KCC ಕಪ್ 4ನೇ ಮ್ಯಾಚು. ಗಂಗಾ ವಾರಿಯರ್ಸ್ ಮೊದಲು ಬ್ಯಾಟ್ ಮಾಡಿ 10 ಓವರ್ಗಳಲ್ಲಿ 64 for 7. ಕಾಂಟ್ರಿಬ್ಯೂಷನ್ಸ್ ಜಾಸ್ತಿ ಇಲ್ಲ. ಮಹೇಶ್ 15, ಸುಚಿತ್ 12 ಮತ್ತು ಕ್ಲೂಸ್ನರ್ 11. ಚೇಸ್ ಮಾಡುವ ವಿಜಯನಗರ ಪೇಟ್ರಿಯಟ್ಸ್ 2 ಓವರ್ ಪವರ್ ಪ್ಲೇ ಮುಗಿದಿದೆ. ಅದರಲ್ಲಿ 12 ಗಿಲ್ಕ್ರಿಸ್ಟ್ ಮತ್ತು ಕೀರ್ತಿರಾಜ್ 4 ಬ್ಯಾಟಿಂಗು. ಉಳಿದಿರುವ 48 ಚೆಂಡುಗಳಲ್ಲಿ 48 ರನ್ ಬೇಕು. ರನ್ ಅ ಬಾಲ್. ಮತ್ತು ಇವಾಗ ಬೌಲಿಂಗ್ ಚೇಂಜ್. ನಮ್ಮ ಕರ್ನಾಟಕ ರಣಜಿ ಸ್ಟಾರ್ ಸುಚಿತ್ ಅವರು ಬೆಮೆಲೆಂಡಿಂದ ಬೌಲಿಂಗ್ ಶುರು ಮಾಡ್ತಿದ್ದಾರೆ. ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ ಮಾಡ್ತಾರೆ, ಆದರೆ ಟೋಟಲ್ ಭಾಳ ಕಡಿಮೆ ಇದೆ. ಆ ಕಾರಣದಿಂದ ಒಂದೆರಡು ಲೂಸ್ ಚೆಂಡುಗಳನ್ನು ಹಾಕಿದ್ರೆ ಟೋಟಲ್ಗೆ ಮತ್ತಷ್ಟು ಹತ್ರ ಆಗ್ತಾರೆ. ಇಟ್ಸ್ ಲೆಸ್ ದನ್ 50. ರನ್ ಬಾಲ್ ಬೇಕು. ಇದು ವಿಕೆಟ್ಗಳನ್ನು ಕೈನಲ್ಲಿ ಇಟ್ಕೊಂಡ್ರೆ ಸುಲಭ ಅಂತಲೇ ಹೇಳಬೇಕು. ಉತ್ತಮವಾದ ಅಂತರದಲ್ಲಿ ಬಿದ್ದಂತಹ ಚೆಂಡು ಧರ್ಮ ಕೀರ್ತಿರಾಜ್ಗೆ ಅರ್ಥ ಆಗಲಿಲ್ಲ. ಬೋಲ್ಡ್ ಆದರೂ ಗಂಗಾ ವಾರಿಯರ್ಸ್ ಫೈಟಿಂಗ್ ಇಟ್ ಔಟ್. ಭಾಳ ಒಳ್ಳೆಯ ಒಂದು ಪ್ರಾರಂಭ ಸುಚಿತಿಂದ. ಆಮ್ ಬಾಲ್ ಡ್ರಿಫ್ಟ್ ಆಗಿ ಆಮ್ ಜೊತೆ ಹೋಗಿರೋ ಬಾಲು ಅದು ಲೆಂತಲ್ಲೂ ಡಿಸೀವ್ ಆಗಿ ಕೀರ್ತಿರಾಜ್ ಬಂದು ಬೋಲ್ಡ್ ಆದರು. ಸುಚಿತ್ ಬೌಲಿಂಗಲ್ಲಿ ಬೋಲ್ಡ್ ಆಗಿ 8 ಬಾಲ್ಗಳಲ್ಲಿ 4 ರನ್ ಗಳಿಸಿದ್ದಾರೆ. ಫಾಲ್ ಆಫ್ ವಿಕೆಟ್. ಮೊದಲನೇ ವಿಕೆಟಲ್ಲಿ ಸ್ಕೋರ್ ಬಂದು 17. ಹೊಸ ಬ್ಯಾಟ್ಸ್ಮನ್ ಬಂದಿರೋರು ಅಭಿಷೇಕ್. ಈ ಬಾಲ್ ನೋಡಿದ್ರೆ ಸುಚಿತ್ ಅವರ ಕ್ವಾಲಿಟಿನ ತೋರಿಸಿದ್ರು. ಪಿಚ್ ಆದ ನಂತರ ಸ್ಪೀಡಲ್ಲಿ ಸ್ವಲ್ಪ ಸ್ಲೋ ಇತ್ತು ಬಾಲ್, ಹಾಗಾಗಿ ಟರ್ನ್ ಆಯಿತು. ಸೊ ಮೊದಲನೇ ಬಾಲ್ ವಿಕೆಟ್ ತೊಗೊಂಡಿದ್ದ ಬಾಲ್ ಅವರು ಕಂಪ್ಲೀಟಾಗಿ ಅವರು ಫ್ಲೈಟಲ್ಲಿ ಡಿಸೀವ್ ಆಗಿ ವಿದ್ದಾಮ್ ಬಂದಿದ್ದ ಬಾಲು. ಧರ್ಮ ಕೀರ್ತಿರಾಜ್ ಅವರು 8 ಬಾಲನ್ನು ಆಡಿ 4 ರನ್ ಗಳಿಸಿದರು. ಸೊ ಈಗ ಬಂದು ಯಾವ ಥರ ಒಂದು ಫೀಲ್ಡ್ ಸೆಟ್ಟನ್ನು ಎಂಪ್ಲಾಯ್ ಮಾಡಿ ಗಿಲ್ಕ್ರಿಸ್ಟ್ಗೆ ಬೌಲ್ ಮಾಡ್ತಾರೆ ಅಂತ ನೋಡಬೇಕು. ಆಫ್ ಸೈಡಲ್ಲಿ 4 ಜನ ಫೀಲ್ಡರ್ಸ್ನನ್ನು 30 ಯಾರ್ಡ್ ಸರ್ಕಲ್ ಒಳಗಡೆ ಇಟ್ಕೊಂಡಿದ್ದಾರೆ. ಲೆಗ್ ಸೈಡಲ್ಲಿ 3 ಜನ ಒಳಗಡೆ ಮತ್ತು ಒಂದು ಡೀಪ್ ಮಿಡ್ ವಿಕೆಟ್. ಸೊ ಒಂದು ಪವರ್ಫುಲ್ ಸ್ಟ್ರೈಕರ್ ಆಗಿ ಅಗ್ರೆಸಿವ್ ಪ್ಲೇಯರ್ ಗಿಲ್ಕ್ರಿಸ್ಟ್ಗೆ ಭಾಳ ಒಂದು ಅಟ್ಯಾಕಿಂಗ್ ಫೀಲ್ಡ್ ಅಂತ ಹೇಳ್ಬೋದು ಸುಚಿತ್ ಕಡೆಯಿಂದ. ಇಂಟ್ರೆಸ್ಟಿಂಗ್ ಬ್ಯಾಟಲ್ ಬಿಟ್ವೀನ್ ಬ್ಯಾಟ್ ಆ್ಯಂಡ್ ಬಾಲ್. ಸುಚಿತ್ ಒಬ್ಬ ಉತ್ತಮ ಬೌಲರ್, ಹಾಗೆಯೇ ಆಡಮ್ ಗಿಲ್ಕ್ರಿಸ್ಟ್ ತಮ್ಮ ಛಾಪನ್ನು ಕ್ರಿಕೆಟ್ ರಂಗದಲ್ಲಿ ತೋರಿಸಿದ್ದಾರೆ. ಸಾಕಷ್ಟು ವಯಸ್ಸಾಗಿದೆ, ಆದರೂ ಇನ್ನೂ ತಮ್ಮ ಆ ಒಂದು ರಿಫ್ಲೆಕ್ಸನ್ನು ಉಳಿಸ್ಕೊಂಡಿದ್ದಾರೆ. ಅಭಿಷೇಕ್ ಬಾಡ್ಕರ್ ಹೆಚ್ಚು ರನ್ನನ್ನು ಪಡೆಯೋದಕ್ಕೆ ಗಿಲ್ಕ್ರಿಸ್ಟಿಗೆ ಸ್ಟ್ರೈಕ್ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂತಂದರೆ ಕಡೆಯ ಹಂತದಲ್ಲಿ ಆಲ್ಮೋಸ್ಟ್ ಅಬೌಟ್ 8 to 9 ರನ್ಸ್ ಪರ್ ಓವರ್ ಆದರೆ ಈ ಪಿಚ್ನಲ್ಲಿ ಸ್ವಲ್ಪ ಹೊಡೆಯೋದು ಕಷ್ಟ ಆಗ್ಬೋದು. ಸ್ಟ್ರೈಟ್ ಬಾಲ್ ಸುಚಿತ್ತಿಂದ ಲೈನಿಗೆ ಬಂದು ತಿರುಗ್ಬೋದು ಅಂತ ನಿರೀಕ್ಷೆ ಮಾಡಿ ಆಡಿದ ಅಭಿಷೇಕ್ ಅವರು ಯಾಮಾರಿದ್ರು ಆ ಬಾಲಲ್ಲಿ. ರಿಪೇಲ್ ಕಳ್ಸತ್ ನೋಡಿ. ಫ್ಲೈಟೆಡ್ ಡೆಲಿವರಿ ಸ್ವಲ್ಪ ಸ್ಪೀಡಲ್ಲಿ ಸ್ಲೋ ಇತ್ತು. ವಿದ್ದಾಮ್ ಸೀದಾ ಬಂತು ಬಾಲು. ಅವ್ರ ಬಾಲ್ ತಿರುಗತ್ತೆ ನಿರೀಕ್ಷೆ ಮಾಡಿ ಆಡಿದವರು ಬ್ಯಾಟ್ ಮಿಸ್ ಆಗಿ ಪ್ಯಾಡ್ ಹೊಡೀತು. ಸ್ಟ್ರೈಟ್ ಫಾರ್ವರ್ಡ್ ಡಿಸಿಷನ್ ಅಂತ ಹೇಳ್ಬೋದು, ಬಟ್ ಅಂದರೂ ಗುಡ್ ಡಿಸಿಷನ್. ಅಭಿಷೇಕ್ ಬಾಡ್ಕರ್ LBW ಸುಚಿತ್ 1 ರನ್ ಮಾಡಿದ್ರು ಆಫ್ 2 ಬಾಲ್ಸ್. Relax, Tom. Going middle. Going left arm round, 2 to come. ಶರದ್ ಬಿಯಾರ್ ಹಿಂದಿನ ಪಂದ್ಯದಲ್ಲಿ ಆಲ್ಮೋಸ್ಟ್ ವಿಜಯನಗರ ಪೇಟ್ರಿಯಟ್ಸ್ ಅನ್ನು ದಡಕ್ಕೆ ಸೇರಿಸಿದವರು. 2 ರನ್ಗಳ ಅಂತರದಲ್ಲಿ ಶಿವರಾಜ್ ಕುಮಾರ್ ಅವರ ತಂಡ ಸೋತಿದ್ದನ್ನು ನಾವು ಜ್ಞಾಪಕ ಮಾಡ್ಕೋಬಹುದು. 2 for 2. ಆದರೆ ಶರತ್ ಕಂಟಿನ್ಯೂಯಿಂಗ್ ಫ್ರಮ್ ವೇರ್ ಹಿ ಹ್ಯಾಡ್ ಲೆಫ್ಟ್. 4 ರನ್ಗಳೊಂದಿಗೆ ಆಟದ ಆರಂಭ. ಬಹುಶಃ ದಿಸ್ ವಿಲ್ ಬಿ ದ ಟರ್ನಿಂಗ್ ಪಾಯಿಂಟ್ ಶ್ರೀನಾಥ್ ಆಫ್ ದ ಮ್ಯಾಚ್.
ಖಂಡಿತ ಈ ಒಂದು ಪಾರ್ಟ್ನರ್ಶಿಪ್ ಭಾಳ ಮುಖ್ಯ ಈ ಒಂದು ಟೀಮ್ಗೆ. ಬಟ್ ಇದೊಂದು ಫ್ರೀ ಗಿಫ್ಟ್ ಅಂತ ಹೇಳಬೇಕು. ಸುಚಿತ್ ಅಷ್ಟು ಚೆನ್ನಾಗಿ ಪ್ರಾರಂಭಿಸಿ ಅವ್ರ ಓವರ್ನ ಲೋ ಫುಲ್ ಟಾಸ್ ಲೆಗ್ ಸೈಡಲ್ಲಿ ಪ್ರೊಟೆಕ್ಷನೇ ಇಲ್ಲ ಅವ್ರಿಗೆ ಸ್ಕ್ವೇರ್ ಲೆಗ್ ಹಿಂದೆ. ನೋಡಿದ್ರೆ ಸಫಲ್ ರೆಸ್ಟ್ ಜಸ್ಟ್ ರೋಲ್ ಮಾಡಿದ್ರು. ಕಪಲ್ ಆಫ್ ಬೌನ್ಸಸ್ ಇನ್ ಟು ದ ಬೌಂಡ್ರಿ. ಮತ್ತೊಮ್ಮೆ ಕ್ಲೋಸ್ ಕಾಲ್ ಅಂತ ಹೇಳ್ಬೋದು. ಭಾಳ ಒಂದು ಕಾನ್ಫಿಡೆಂಟ್ ಅಪೀಲ್. ಎಗೇನ್ ಬಾಲ್ನ ಮಿಸ್ ಮಾಡಿ ಸ್ಟ್ರೈಟರ್ ಒನ್. ಭಾಳ ಕ್ಲೋಸ್ ಆಗಿರ್ಬೋದು ಇದು. ರೀಪ್ಲೇನ ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಅಂಪೈರ್ನ ನಿರ್ಧಾರ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಮತ್ತೊಮ್ಮೆ ಈ ಚೆಂಡನ್ನು ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಸಾಕಷ್ಟು ಮುಂದೆ ಬಂದರು, ಆದರೆ ಚೆಂಡು ಸ್ಟ್ರೇಟನ್ ಆಗ್ತಾ ಇತ್ತು. ಮೇ ಬಿ ಜಸ್ಟ್ ಮಿಸ್ಸಿಂಗ್ ದ ಲೆಗ್ ಸ್ಟಂಪ್ ಅಂತ ಬೆನಿಫಿಟ್ ಆಫ್ ಡೌಟ್ ಏನಾರ ಬ್ಯಾಟ್ಸ್ಮನ್ಗೆ ಸಿಗೋ ಸಾಧ್ಯತೆ ಇದೆ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ ನೀವು ಆನ್ ಫೀಲ್ಡ್ ಡಿಸಿಷನ್ ಏನು ಅಂತ ನೋಡಬೇಕಾಗತ್ತೆ. ಆನ್ ಫೀಲ್ಡ್ ಅಂಪೈರ್ ಬಂದು ನಾಟ್ ಔಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇರೋ ಈ ಒಂದು ಫುಟೇಜಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಬಂದು ನಾಟ್ ಔಟ್ ಅಂತಲೇ ಹೇಳೋದು. ಸೊ ಒಂದು ಟಚ್ ಆ್ಯಂಡ್ ಗೋ ಡಿಸಿಷನ್ ಕಡೆಗೆ ಯಾವಾಗಲೂ ಈ ಒಂದು ಸಿಚುವೇಷನಲ್ಲಿ ಈ ಥರನೇ ಆಗೋದು. 3 ಓವರ್ ಮುಕ್ತಾಯದಲ್ಲಿ 23 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಮೂರು ಓವರ್ಗಳ ನಂತರ ಎರಡು ತಂಡಗಳನ್ನು ಹೋಲಿಸಿದಾಗ ಹೆಚ್ಚು ವ್ಯತ್ಯಾಸ ಇಲ್ಲ. ಶರತ್ ಅವರ 4 ರನ್ಸ್ ಬಂದಿರುವಂತಹ ಹಿನ್ನೆಲೆಯಲ್ಲಿ 1 ರನ್ನಿಂದ ಮುನ್ನಡೆ ಸಾಧಿಸಿದ್ದಾರೆ ವಿಜಯನಗರ ಪೇಟ್ರಿಯಟ್ಸ್. ಆದರೂ ಈ ಸಂದರ್ಭದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಕಷ್ಟ. ಈ ಒಂದು ಹಂತದಲ್ಲಿ ಗಿಲ್ಕ್ರಿಸ್ಟ್ ಆರ್ ಶರತ್ 1 ವಿಕೆಟನ್ನು ಗಂಗಾ ವಾರಿಯರ್ಸ್ ಪಡೆದ್ರೆ ಈ ಮ್ಯಾಚು ರೋಚಕತೆಯತ್ತ ಖಂಡಿತವಾಗ್ಲೂ ಸಾಗತ್ತೆ. ಆದರೆ ಅದೇ ರೀತಿ ಶರತ್ ಬಿಆರ್ ಹಾಗೂ ಗಿಲ್ಕ್ರಿಸ್ಟ್ ಅವರು ಸುಮಾರು 4-5 ಬೌಂಡ್ರಿಗಳನ್ನು ಬಾರಿಸಿದ್ರೆ ಪಂದ್ಯದ ಕಥೆ ಮುಗಿದ ಹಾಗೆ ಗಂಗಾ ವಾರಿಯರ್ಸ್ ಸೋಲುವ ಹಾದಿಯಲ್ಲಿ ಸಾಗತ್ತೆ. ಇಂಟ್ರೆಸ್ಟಿಂಗ್ ಸಿಚುವೇಶನ್. ಹೊಸ ಬೌಲರ್ ಬಂದವರು ಶಶ್. ಮೊದಲನೇ ಬಾಲೇ ಬಂದು ಗಿಲ್ಕ್ರಿಸ್ಟ್ ಅವರು ಬಲವಾದ ಒಂದು ಹೊಡೆತವನ್ನು ಪ್ರಯತ್ನಿಸಿದರು. ಆದರೆ ಇನ್ಸೈಡ್ ಹಾಫ್ ಆಫ್ ದ ಬ್ಯಾಟ್ ಡೀಪ್ ಸ್ಕ್ವೇರ್ ಲೆಗ್ ಒಂದು ಸಿಂಗಲ್. ನಾವು ಆ ಕಂಪ್ಯಾರಿಸನ್ ನೋಡಿದಾಗ ಇದ್ದಿದ್ದು ಡಿಫ್ರೆನ್ಸು 1 ರನ್ 2 ಕಡೆಗೂ ಪ್ಲಸ್ ಗಂಗಾ ವಾರಿಯರ್ಸ್ ಅವರ 1 ವಿಕೆಟ್ ಕಳ್ಕೊಂಡಿದ್ರು. ಸೊ ಭಾಳ ಅಂತರದಲ್ಲಿ ನೋಡಿದ್ರೆ ಭಾಳ ಕಮ್ಮಿನೇ. ಬಟ್ ನೀವು ಹೇಳಿದ ಥರ ಈ ಪಾರ್ಟ್ನರ್ಶಿಪ್ BR ಶರತ್ ಮತ್ತು ಆಡಮ್ ಗಿಲ್ಕ್ರಿಸ್ಟ್ ಇಬ್ಬರು ವಿಕೆಟ್ ಕೀಪರ್ಸ್. ಸೊ ಅವರು ಜೋಡಿ ಯಾವ ಥರ ಬಂದು ಸಾಗತ್ತೆ ಅನ್ನೋದು ನೋಡ್ಬೇಕು ಇವಾಗ. ಮುಂದಿನ 2 ಓವರ್ಗಳು ಬಹಳ ಮುಖ್ಯ ಅಂತಲೇ ಹೇಳಬೇಕು. ವೈಡ್ ಯಾವುದೇ ತೊಂದರೆ ಇಲ್ಲ ನಿರ್ಧಾರ ಮಾಡೋದಕ್ಕೆ ಕಾರಣದಿಂದ 25 for 2. ರನ್ ಬಾಲ್ಗಿಂತನೂ ಕಡಿಮೆ ಆಗಿದೆ ಬೇಕಾಗಿರುವಂತಹ ಸ್ಕೋರ್. ಈ ಕಾರಣದಿಂದ ಚೇಸ್ ಮಾಡುವಂತಹ ಟೀಮ್ ಈಗ ಒಂದು ಉತ್ತಮ ಸ್ಥಿತಿಯಲ್ಲಿದೆ. ಸ್ವಲ್ಪ ಮಟ್ಟಿಗೆ ಪಂದ್ಯ ಬ್ಯಾಟಿಂಗ್ ಕಡೆಗೆ ವಾಲಿದೆ ಬ್ಯಾಟಿಂಗ್ ತಂಡ. ಟೈಮಿಂಗ್ 4 ವಿತ್ ಆನ್ ಆಫರ್. ನೋಡಿದ್ರೆ ಶಾರ್ಟ್ ಥರ್ಡ್ ಮ್ಯಾನ್ ಮತ್ತು ಶಾರ್ಟ್ ಪಾಯಿಂಟ್ ಇಬ್ಬರು ಫೀಲ್ಡರ್ಸ್ 30 ಯಾರ್ಡ್ ಸರ್ಕಲ್ ಕೂಡ ಇದ್ದರು. ನೋಡಿದ್ರೆ ವೆರಿ ಗುಡ್ ಯೂಸ್ ಆಫ್ ದ ರೇಸ್. ಓಡೋ ನೆಸಿಟಿ ಇರಲಿಲ್ಲ. ಅವ್ರು ಬಾಲ್ ಹೊಡೆದ ತಕ್ಷಣ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತ ನೋಡಿ. ದೊಡ್ಡ ಗ್ಯಾಪು ಪಾಯಿಂಟ್ ಮತ್ತು ಥರ್ಡ್ ಮ್ಯಾನ್ ಮಧ್ಯ. ಬಾಲ್ ಬೌಂಡ್ರಿ ಲೈನನ್ನು ದಾಟಿದೆ. ಶರತ್ಗೆ ಮತ್ತೊಂದು 4. ಹಾಗೆ ಸ್ಕೋರ್ ಬಂದು 29ಕ್ಕೆ ಹೋಗಿದೆ ಮುಂದೆ. ಹೇಳ್ದಂಗೆ ನೆಕ್ಸ್ಟ್ 1 or 2 ಓವರ್ಸ್ ಬಂದು ಈ ಮ್ಯಾಚ್ನ ಒಂದು ಡೈರೆಕ್ಷನನ್ನು ಡಿಸೈಡ್ ಆಗುತ್ತೆ. ಸುಪ್ರೀಂ ಕಾನ್ಫಿಡೆಂಟ್ ಶರತ್ ಅಂತಾನೆ ಹೇಳಬೇಕು. ಇಂದಿನ ಪಂದ್ಯದಲ್ಲಿ ಆದಂತಹ ತಪ್ಪನ್ನು ಈ ಪಂದ್ಯದಲ್ಲಿ ಆಗದ ರೀತಿಯಲ್ಲಿ ತಮ್ಮ ಬ್ಯಾಟಿಂಗನ್ನು ಆರಂಭ ಮಾಡಿದ್ದಾರೆ BR ಶರತ್. ಜೊತೆಗೆ ಗ್ರೇಟ್ ಕಂಪನಿ ಅವರಿಗಿದೆ ಆಡಮ್ ಗಿಲ್ಕ್ರಿಸ್ಟ್. ಮಧ್ಯೆ ಅವರು ನೀಡುವಂತಹ ಸಲಹೆ ಸೂಚನೆಗಳು ವಿಲ್ ಹೆಲ್ಪ್ ಶರತ್ BR ಟು ಬಿಕಮ್ ಎ ಬೆಟರ್ ಕ್ರಿಕೆಟರ್. ಖಂಡಿತವಾಗ್ಲೂ ಇದೆಲ್ಲ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಈ ಥರ ಒಂದು ಮೆಗಾ ಇಂಟರ್ನ್ಯಾಷನಲ್ ಸ್ಟಾರ್ ಜೊತೆಗೆ ಈ ಮಧ್ಯದಲ್ಲಿ ಬ್ಯೂಟಿಫುಲ್ ಪಿಕಪ್ ಶಾಟ್ ಸ್ಟ್ರೇಯಿಂಗ್ ಇನ್ ಲೆಂತ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ಗೆ ಬೋಲ್ ಮಾಡೋಕ್ಕೆ ಶಶ್ ಅವ್ರು ಕಷ್ಟಪಡ್ತಾ ಇದ್ದಾರೆ. ಇದು ನಿದ್ದೆಗಣ್ಣಲ್ಲಿ ನೀವು ಕರೆದ್ರು ಆಡಮ್ ಗಿಲ್ಕ್ರಿಸ್ಟ್ ಇದನ್ನು ಬಂದು ಬೌಂಡ್ರಿಲಿ ಆಚೆ ಹಾಕುವಂಥ ಚೆಂಡು. ಇದು ಬ್ಯೂಟಿಫುಲ್ ಶಾಟ್ ಟು ದಿ ಸ್ಕ್ವೇರ್ ಲೆಗ್ ಬೌಂಡ್ರಿ ಫಾರ್ 4. ರೀಪ್ಲೇಲಿ ನೋಡಿ ಎಷ್ಟು ಚೆನ್ನಾಗಿ ಆ ಬಾಲ್ನ ಬಂದು ಪಿಕಪ್ ಮಾಡಿದ್ರು. ಅವರು ಒಳ್ಳೆ ಪ್ರೈಮ್ ಫಾರ್ಮಲ್ಲಿದ್ದಾಗ ಈ ಬಾಲ್ ಬಹುಶಃ ಬೌಂಡ್ರಿಲಿ ಆಚೆ ಹೋಗ್ತಿತ್ತು.
ಬಟ್ ಇವಾಗಿರೋ ಫಾರ್ಮ್ಗೆ ಬಾಲ್ ಬಂದು ಬೌಂಡ್ರಿನ ಒಳಗಡೆ 4 ರನ್ ಪಡೆದಿದ್ದಾರೆ. ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಯಾವ ರೀತಿ ಮಾಡಿದ್ರೋ ಅಗತ್ಯತೆಗೆ ತಕ್ಕ ಹಾಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿಂಗಲ್, ಇದರೊಂದಿಗೆ ಸ್ಟ್ರೈಕ್ ಷರತ್ತಿಗೆ ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಡಮ್ ಗಿಲ್ಕ್ರಿಸ್ಟ್ ತಾವು ಅಲ್ಲಿ ಉಪಸ್ಥಿತರಿದ್ದರೆ ತಮ್ಮ ಪಂದ್ಯ ಸುಲಭವಾಗಿ ಗೆಲ್ಲತ್ತೆ ಅನ್ನೋದನ್ನು ಅರ್ಥಕೊಂಡಿದ್ದಾರೆ. ಸುಚಿತ್ ಅಂತಹ ಇನ್ನೊಬ್ರು ಬೌಲರ್ ಬೇಕು ಗಂಗಾ ವಾರಿಯರ್ಸ್ಗೀಗ. ಇದು ಕ್ಲೋಸ್. ಈ ಸತಿ ಶರತ್ ಅವರು ಶಫಲ್ ಮಾಡೋಗಡೆ ಆಡಿದ್ರಿಂದ ಭರತ್ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ಕೊಟ್ಟಿದ್ದಾರೆ. ನಾಲ್ಕು ಓವರ್ ನಂತರ 35ಕ್ಕೆ 3 ಶರತ್ ಅವರು ಈ ಸಲ ರಿವ್ಯೂ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರೀಪ್ಲೇನಲ್ಲಿ ಗಮನಿಸಿದಾಗ ಚೆಂಡು ಒಳಗಡೆ ಬರ್ತಾ ಇತ್ತು. ಆದರೆ ಬಹುಶಃ ಫೀಲ್ಡ್ ಅಂಪೈರ್ನ ಡಿಸಿಷನ್ ಥರ್ಡ್ ಅಂಪೈರ್ ಅನುಮೋದನೆ ಮಾಡ್ತಾರೆ ಅಂತಲೇ ಹೇಳಬೇಕು. ಅಂಪೈರ್ಗೆ ಒಂದು ಮನಸ್ಸಿಗೆ ಬಂದು ಸಂಶಯ ಏನು ಅಂದರೆ ಶಫಲ್ ಮಾಡಿ ಅಕ್ರಾಸ್ ಬಂದಿದ್ದರಿಂದ ಇಂಪ್ಯಾಕ್ಟ್ ಮಿಡಲ್ ಸ್ಟಂಪಲ್ಲಿತ್ತು. ಥರ್ಡ್ ಅಂಪೈರ್ ಅದು ನೋಡಿ ಔಟ್ ಅಂತ ಹೇಳಿದ್ದಾರೆ. 4 ಓವರ ಸಮಾಪ್ತಿಯಲ್ಲಿ ಸ್ಕೋರ್ 35 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಶರತ್ BR, LBW ಶಶ್ 5 ಬಾಲಲ್ಲಿ 9 ರನ್ ಗಳಿಸಿ ಪೆವಿಲಿಯನ್ ವಾಪಸ್ ಹಿಂತಿರುಗುತ್ತಿದ್ದಾರೆ. ಅರುಣ್ ಗೌಡ ಆಡಮ್ ಗಿಲ್ಕ್ರಿಸ್ಟ್ ಜೊತೆ ಆಡುವಂತಹ ಕನಸು ನನಸಾಗಿದೆ ಅವರಿಗೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ವಿಜಯನಗರ ಪೇಟ್ರಿಯಟ್ಸ್. ಅವ್ರು ಮಾಡಬೇಕಾಗಿರೋದು ಕೆಲಸ ಇಷ್ಟೇ. ಸುಚಿತ್ ಅವರ ಈ ಒಂದು ಓವರನ್ನು ಅವರು ದಾಟಿಸ್ಬಿಟ್ರೆ ಮತ್ತೊಂದು ಓವರ್ ಅವಕಾಶ ಸಿಗತ್ತೆ, ಸ್ಕೋರಿಗೆ ಹತ್ತಿರ ಹೋಗ್ಬೋದು. ಬೇಕಾಗಿರೋದು ಸುಮಾರು 5 ರನ್ಗಳು ಆ್ಯಾವ್ರೇಜ್ನಲ್ಲಿ. ಶರತ್ ತಮ್ಮನ್ನು ತಾವು ಸ್ವಲ್ಪ ಮಟ್ಟಿಗೆ ಲಕ್ ಇಲ್ಲ ಅಂತ ಅಂದ್ಕೊಂಡ್ರು, ಆದರೆ ಅಂತಿಮವಾಗಿ 3ನೇ ಅಂಪೈರ್ ನಿರ್ಧಾರ ಮಾಡಿದ್ರು. Offense is the best form of defense. ಆಡಮ್ ಗಿಲ್ಕ್ರಿಸ್ಟ್ ಬಿಟ್ರೆ ಇನ್ಯಾರಿಗೆ ಗೊತ್ತು ಈ ಒಂದು ವಿಷಯ. ರೀಪ್ಲೇ ನೋಡ್ಬೋದು ಯಾವ ಥರ ಫೀಟ್ ಯೂಸ್ ಮಾಡಿ ಸ್ಪಿನ್ನರ್ಸ್ ಆಡೋದು ಅಂತ. ಒಳ್ಳೆ ಗಾಲ್ಫ್ ಸ್ವಿಂಗ್ ಥರ ಬ್ಯೂಟಿಫುಲ್ ಸ್ವಿಂಗ್ ಆಫ್ ದಿ ಬ್ಯಾಟ್, ಒಳ್ಳೆ ಬ್ಯಾಟ್ ಸ್ಪೀಡು, ಕರೆಕ್ಟಾಗಿ ಪಿಕ್ ಮಾಡಿದ್ರು ಅವರ ಸ್ಪಾಟ್ನ. ಲಾಂಗ್ ಆನ್ ಮೇಲ್ಗಡೆ ಯಾವ ಫೀಲ್ಡರ್ ಇದ್ರು ಅಲ್ಲಿ ಏನು ಪ್ರಯೋಜನ ಇಲ್ಲ. ಒಂದು 10 ರೋ ಸ್ಟ್ಯಾಂಡ್ಸ್ ಒಳಗಡೆ ಅದ್ಭುತವಾದ ಒಂದು ಹೊಡೆತ, ಸಿಕ್ಸರ್ ಆಡಮ್ ಗಿಲ್ಕ್ರಿಸ್ಟ್ ಅವರಿಗೆ. ಈ ಹೊಡೆತದಿಂದ ಸ್ಕೋರ್ 41ಕ್ಕೆ ಹೋಗಿದೆ. ಬ್ಯಾಕ್ ಟು ಬ್ಯಾಕ್ ಅಂತಾನೆ ಹೇಳಬೇಕು. ಚೆಂಡು ಗಾಳಿಯಲ್ಲಿ ತೇಲ್ತು, ಫಾಲಿಂಗ್ ಶಾಟ್ ಆಫ್ ದ ಫೀಲ್ಡರ್. ಉತ್ತಮ ಕಂಬ್ಯಾಕ್ ಡೆಲಿವರಿ ಆದರೂ ಟಾರ್ಗೆಟ್ ಕಡಿಮೆ ಇರೋದ್ರಿಂದ ಸೇಫ್ ಶಾಟ್ ಅಂತಾನೆ ಹೇಳಿದ್ರು ಅಂತ ಹೇಳ್ಬೋದು. ಆಡಮ್ ಗಿಲ್ಕ್ರಿಸ್ಟ್ 2 ಉತ್ತಮ ರನ್ಗಳನ್ನು ಪಡ್ಕೊಂಡಿದ್ದಾರೆ. ಆಡಮ್ ಗಿಲ್ಕ್ರಿಸ್ಟ್ 1 ರನ್ನು ಮಾತ್ರ. ಅರುಣ್ ಗೌಡ ಅವರು ಸ್ಟ್ರೈಕ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳಿಲ್ಲ ಆಡಮ್ ಗಿಲ್ಕ್ರಿಸ್ಟ್. ಫಾಲೋಯಿಂಗ್ ದ ಫುಟ್ ಸ್ಟೆಪ್ಸ್ ಆಫ್ ಗಿಲ್ಕ್ರಿಸ್ಟ್ ಅಂತ ಮೊದಲನೇ ಚೆಂಡೆ ಫ್ಲೀಟ್ ಫುಟೆಡ್ ಸ್ಟೆಪ್ ಔಟ್ ಮಾಡಿ ಗ್ರೌಂಡಲ್ಲಿ ಬೆಸ್ಟ್ ಜಾಗ, ಸ್ಟ್ರೈಟ್ ಡೌನ್ ದ ಗ್ರೌಂಡ್. ಅಲ್ಲಿ ಯಾವ ಫೀಲ್ಡರ್ ಇಡೋಕ್ಕಾಗಲ್ಲ. ಸೂಪರ್ ಬೌಂಡ್ರಿ ಬೈ ಅರುಣ್ ಗೌಡ. ರಿಪ್ಲೇ ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ ಔಟ್ ಮಾಡಿ ಪಿಚ್ ಆಫ್ ದಿ ಬಾಲಿಗೆ ಬಂದು ಸ್ಟ್ರೈಟ್ ಡೌನ್ ದ ಗ್ರೌಂಡ್. ಒಂದು ಕೋಚಿಂಗ್ ಮ್ಯಾನ್ಯುಯಲಲ್ಲಿ ಕೋಚಸ್ ಇದೇ ಥರ ಹೇಳ್ಕೊಡೋದು. ಲಾಫ್ಟ್ ಹೆಡ್ ಶಾಟ್ ಆದರೂ ಅಷ್ಟೇ ಒಳ್ಳೆ ಜಾಗ, ಗ್ರೌಂಡಲ್ಲಿ ಹೊಡೆಯುವಂಥ ಜಾಗ ಬಂದು ಸ್ಟ್ರೈಟ್ ಡೌನ್ ದ ಗ್ರೌಂಡ್. ಅರುಣ್ ಗೌಡ ಫೀಲ್ಡ್ ಕಡೆಗೆ ನೋಡಿದ್ರು. ಸುಚಿತ್ ಹಿಂದಿನ ಓವರ್ನಲ್ಲಿ ಮಾಡಿದಂತಹ ಆ ಒಂದು ಪರಿಣಾಮಕಾರಿ ಬೌಲಿಂಗನ್ನು ಈ ಓವರ್ನಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ಹಿಂದಿನ ಓವರ್ನಂತೆ ಕನಿಷ್ಠ 1 ವಿಕೆಟ್ ಅನ್ನಾದರೂ ಪಡೆದಿದ್ರೆ ಮ್ಯಾಚ್ನಲ್ಲಿ ರಂಗಿ ಇರ್ತಿತ್ತು. ಆದರೆ ಹಾಗಾಗಲಿಲ್ಲ. ಗಿಲ್ಕ್ರಿಸ್ಟ್ ಒಂದು ಬೌಂಡ್ರಿ ಹಾಗೂ 4 ಸಿಂಗಲ್ ತೆಗೆದುಕೊಂಡು ಈಗ ಅರುಣ್ ಗೌಡ ಅವರ ಬೌಂಡ್ರಿ.
11 ರನ್ಗಳು ಬಂದಿದೆ. ಮತ್ತೊಮ್ಮೆ ಒಳ್ಳೆ ಪ್ರಯತ್ನ, ಆದರೆ ಬೌಂಡ್ರಿ ಲೈನ್ ಒಂದು ಮಿಸ್ ಫೀಲ್ಡ್. ಗಿಲ್ಕ್ರಿಸ್ಟ್ ಅವರು 2ನೇ ರನ್ಗೆ ತಿರುಗಲಿಲ್ಲ, ಭಾಳ ಲೇಟ್ ಆಗಿತ್ತು. ಆದರೆ ಒಳ್ಳೆ ಒಂದು ಪ್ರಯತ್ನ ಅಂತ ಹೇಳಬೇಕು ಅರುಣ್ ಗೌಡ ಅವ್ರದ್ದು. ಬಾಕಿ ಉಳಿದಿರೋದು 18 ರನ್ನು. ನಾವು ಯಾಕೆ ಬಂದು 2-3 4 ಅಥವಾ 2 6 ಹೊಡೆದು ಮ್ಯಾಚ್ನ ಮುಗಿಸ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಗಿಲ್ಕ್ರಿಸ್ಟ್ ಅವರು 2ನೇ ರನ್ನ ಬೇಡ ಅಂಥೇಳಿ ಇನ್ನು 2 ಸುಚಿತ್ ಅವರ ಬಾಲ್ ಆಡ್ಬಿಟ್ರೆ ಅವ್ರ ಸ್ಪೆಲ್ ಈ ಮ್ಯಾಚ್ ಮುಗೀತು ಅಂತ ಅವ್ರಿಗೆ ಗೊತ್ತು. ಜೊತೆಗೆ ಪಂದ್ಯವನ್ನ ವೀಕ್ಷಕ ವಿವರಣೆಯಲ್ಲಿ ಗಣೇಶ್ ಪ್ರಸಾದ್ ಹಾಗೂ ಜಿ ಕೆ ಅನಿಲ್ ಕುಮಾರ್ ಮುಗಿಸ್ಲಿ ಅನ್ನುವಂತಹ ಆಸೆ, ಜಂಪ್ ಮಾಡುವಂತಹ ಪ್ರಯತ್ನ, ಆದರೆ ಗಿಲ್ಕ್ರಿಸ್ಟ್ ಸೀಮ್ಸ್ ಟು ಬಿ ಇನ್ ಎ ಹರಿ. ಇದರೊಂದಿಗೆ ಭರ್ಜರಿಯಾಗಿರ್ತಕ್ಕಂಥ ಒಂದು ಸಿಕ್ಸರ್ ಮುಖೇನ ತಮ್ಮ ಸ್ಕೋರ್ನ 32ಕ್ಕೆ ಏರಿಸ್ಕೊಂಡಿದ್ದಾರೆ. 53 for 3. ತಿರುಗಿ ಅವರು ಬಂದು ಒಳ್ಳೆ ಟೈಮಿಂಗ್ ಅಂತ ಹೇಳಬೇಕು. ಆದರೆ ಡೀಪ್ ಮಿಡ್ ವಿಕೆಟಲ್ಲಿರೋ ಫೀಲ್ಡರ್ ಭಾಳ ಮುಂದೆ ಬಂದುಬಿಟ್ಟಿದ್ರು. ಆದರೂ ಬಂದು ಬಾಲ್ ಬೌಂಡ್ರಿ ಲೈನ್ ಆಚೆ ಒಳ್ಳೆ ಒಂದು 6. 53. ಗಿಲ್ಕ್ರಿಸ್ಟ್ 12 ಬಾಲಲ್ಲಿ 32. ಮತ್ತೊಮ್ಮೆ ಸ್ಟೆಪ್ ಔಟ್ ಮಾಡಿ ಒಳ್ಳೆ ಟೈಮಿಂಗು, ಮತ್ತೊಮ್ಮೆ ಬ್ರಿಲಿಯಂಟ್ ಶಾಟ್ ಲಾಂಗ್ ಆನ್ ಮೇಲೆ 6. 5 ಓವರ್ ಮುಗಿತದಲ್ಲಿ ಸ್ಕೋರ್ 59. 3 ವಿಕೆಟ್ಗೆ. ಮುಂದಿನ ವಿಶ್ಲೇಷಣೆಗೆ ಜಿ ಕೆ ಅನಿಲ್ ಕುಮಾರ್ ಮತ್ತು ಗಣೇಶ್ ಪ್ರಸಾದ್. ಐವತ್ತ 9. 3 ಹುದ್ದರಿಯ ನಷ್ಟಕ್ಕೆ 5 ಓವರ್ ಮುಕ್ತಾಯಗೊಂಡಿದೆ. ಗಿಲ್ಕ್ರಿಸ್ಟ್ ಅಂಕಣದ ಮಧ್ಯೆ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ ಇನ್ನು ಉಳಿದಿರ್ತಕ್ಕಂಥ ಓಟವನ್ನು ಗಳಿಸೋದಕ್ಕೆ. ಅನಿಲ್, ಈ ಸಂದರ್ಭದಲ್ಲಿ ನಾವಿಬ್ಬರು ಬಂದಿದ್ದೇವೆ, ಏನು ಅನಿಸ್ತಾ ಇದೆ? ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಕುಂಬಿ ಶ್ರೀನಾಥ್ ಅವರು, ನಾವು 2ನೇ ಮ್ಯಾಚ್ ಆಡ್ತಾ ಇರೋರು ಈ ಟೀಮು. ಒಂಥರ ಸೆಟಲ್ಡ್ ಲುಕ್ಕು, ಈ ಫಾರ್ಮ್ಯಾಟ್ಗೆ ಅಡ್ಜಸ್ಟ್ ಆದಂಗಿದೆ. ಸೊ ಫೀಲ್ಡಿಂಗೂ ಅಷ್ಟೇ ಸ್ವಲ್ಪ ನೋಡಿ ಮಾಡಿ ನಿಲ್ಲಿಸಿದ್ರು, ಕರೆಕ್ಟಾಗಿ ನಿಲ್ಲಿಸಿದ್ರು, ಬೌಲರ್ ತಕ್ಕಂಗೆ ನಿಲ್ಲಿಸಿದ್ರು. ಬ್ಯಾಟಿಂಗ್ ಕೂಡ ಕರೆಕ್ಟಾಗಿ ಪೇಸ್ ಔಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಇಂಟರ್ನ್ಯಾಷನಲ್ ಗಿಲ್ಕ್ರಿಸ್ಟ್ ಅವರು ಒನ್ ಸೈಡೆಡ್ ಮಾಡ್ತಾ ಇದ್ದಾರೆ ಮ್ಯಾಚ್ನ. ಮತ್ತೊಮ್ಮೆ ವಿಕೆಟ್ ಕೀಪರ್ ಹಿಂಬದಿಯಲ್ಲಿ ಇತರೆ ರನ್ ಮೂಲಕ ಒಟ್ಟು 5 ಓಟವನ್ನು ಗಳಿಸ್ಕೊಂಡಿದ್ದಾರೆ. ಇನ್ನು ಒಂದೇ ಒಂದು ರನ್ ಬಾಕಿ ಇರೋದು. ಇದಂತೂ ಒಂದು ಕಾಂಪ್ರಹೆನ್ಸಿವ್ ಒಳ್ಳೆ ವಿಕ್ಟ್ರಿ. ಈ ಒಂದು ವಿಕ್ಟ್ರಿ ಎಲ್ಲರೂ ಈಕ್ವಲ್ ವಿನ್ಸ್ ಆದರೆ ಈ ಒಂದು ವಿಕ್ಟ್ರಿ ಈ ಅಂತರದಲ್ಲಿ ಗೆದ್ದಿರೋದು ಪರಿಣಾಮಕಾರಿ ಆಗ್ಬೋದು. ಖಂಡಿತ. ಶಿವರಾಜ್ ಕುಮಾರ್ ಅವ್ರಿಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿದೆ. ಮೊದಲನೇ ಪಂದ್ಯದಲ್ಲಿ ಬಹಳ ತುಂಬ ಕಡಿಮೆ ಅಂತರದಲ್ಲಿ ಅವರು ಸೋಲನ್ನು ಒಪ್ಕೊಂಡ್ರು. ಆದರೆ ಈ ಬಾರಿ ನಿಜಕ್ಕೂ ಪುನಃ ವಾಪಸ್ ಬಂದಿದ್ದಾರೆ. ತನ್ನ ಸಹೋದರ ತಂಡದ ಮೇಲೆ ಜಯವನ್ನು ಸಾಧಿಸಿದ್ದಾರೆ. ಅವ್ರ ನೆಟ್ ರನ್ ರೇಟ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗೋಗಿರುತ್ತೆ. ಇವಾಗಲೇ ಮುಗಿಸಿರೋದ್ರಿಂದ ಮ್ಯಾಚು ಇದ್ರ ಪರಿಣಾಮವಾಗಿ ಅವರು ಮುಂದೋಗೋ ಸಾಧ್ಯತೆಗಳು ಇರುತ್ತೆ. ಇದರೊಂದಿಗೆ ಈ ಒಂದು ಪಂದ್ಯದಲ್ಲಿ ಜಯವನ್ನು ಗಳಿಸಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ತಂಡ. ವಿಜಯನಗರ ಪೇಟ್ರಿಯಾಟ್ಸ್ ಈ ತಂಡದಲ್ಲಿ ಜಯವನ್ನು ಗಳಿಸಿಕೊಂಡು 7 ವಿಕೆಟ್ ಅಂತರದಲ್ಲಿ ಈ ಒಂದು ಜಯವನ್ನು ಗಳಿಸ್ಕೊಂಡಿದ್ದಾರೆ. ದೇ ವನ್ ಬೈ 7 ವಿಕೆಟ್ಸ್. ಭಾಳ ಉತ್ತಮವಾದಂಥ ಒಂದು ಪ್ರದರ್ಶನ. ಹಾಗಾಗಿ 5 ಓವರ್ಗಳಲ್ಲೇ 5.1 ಓವರ್ಗಳಲ್ಲೇ ಈ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಗಿಲ್ಕ್ರಿಸ್ಟ್ ನಿಜಕ್ಕೂ ಕೂಡ ಅದ್ಭುತವಾದಂಥ ಆಟಗಾರ. ಒಳ್ಳೆ ಇನ್ನಿಂಗ್ಸು ಇಂಟರ್ನ್ಯಾಷನಲ್ ಗಿಲ್ಕ್ರಿಸ್ಟಿಂದ. ಗಿಲ್ಕ್ರಿಸ್ಟ್ ಅವರು ಈ ಒಂದು ಇನ್ನಿಂಗ್ಸು ಸುಚಿತ್ ಅವ್ರಿಗೂ ಪಾಠ ಕಲಿಸಿರುತ್ತೆ. ಸುಚಿತ್ ಅವರು ಒಳ್ಳೆ ಬೌಲರು, ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರು. ಯಾವ ಥರ ಫೀಟ್ ಯೂಸ್ ಮಾಡ್ತಾರೆ, ಅದಕ್ಕೆ ನಾನೇನು ಮಾಡಬೇಕು ಅನ್ನೋ ಅರಿವು ಅವರಲ್ಲಿ ಮೂಡಿರುತ್ತೆ. ಅವರು ಅದರಿಂದ ಕಲ್ತಿರ್ತಾರೆ ಅಂತ ಅನ್ಕೊತೀನಿ. ಒಳ್ಳೆ ಕಾಮ್ರೇಡ್ರಿ, ಈ ಥರ ಎಲ್ಲರನ್ನೂ ಹಗ್ ಮಾಡಿಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸ್ತಾ ಇದ್ದಾರೆ ಎಲ್ಲ ಪ್ಲೇಯರ್ಸ್ನು. ಇದು ಯಾವ ಥರ ಸಮ್ಮಿಲನ, ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಒಬ್ಬೊಬ್ಬರು, KPL ಪ್ಲೇಯರ್ಸು, ಜೊತೆಗೆ ಜೂನಿಯರ್ ಕರ್ನಾಟಕ ಪ್ಲೇಯರ್ಸು, ಸಿನಿಮಾದಲ್ಲಿ ಆಡಿರೋರು, ಟೆಕ್ನಿಷಿಯನ್ಸು, ಮಾಧ್ಯಮದವರು ಎಲ್ಲರೂ ಸೇರಿ ಇದೊಂದು ಅದ್ಭುತ ದೃಶ್ಯ ನೋಡೋಕ್ಕೆ ಸಿಗ್ತದೆ. ಈ ಒಂದು ಪಂದ್ಯ 4 ಪಂದ್ಯಗಳು ನಡೀತು. 4 ಪಂದ್ಯಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದ್ಭುತವಾದಂಥ ಯಶಸ್ಸು ಮತ್ತು ಜನಗಳಿಗೆ ಸಂತೋಷವನ್ನು, ಪ್ರೇಕ್ಷಕರಿಗೆ ರಸದೌತಣವನ್ನು ನೀಡ್ತಾ ಬಂತು. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಅಲ್ಲಿ ನಾವು ನೆನಪಿಸ್ಕೋಬೇಕು, ಚಂದನ್ ಅವರು 2 ಹುದ್ದರಿ ಭಾಳ ಅದ್ಭುತವಾದಂಥ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅವರು ಆ ಟಗರು ಬೇರೆ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಟಗರು ಥರನೇ ಗೆದ್ದುಬಿಟ್ಟಿದ್ದಾರೆ ಈ ಮ್ಯಾಚು ಶಿವಣ್ಣ ಅವ್ರ ಟೀಮು. ಶಿವಣ್ಣ ಅವರಿಗೆ ಒಂದು ಯಶಸ್ಸು. ಗಿಲ್ಕ್ರಿಸ್ಟ್ 38 ಓಟವನ್ನು ಗಳಿಸಿಕೊಂಡು 13 ಎಸೆತದಲ್ಲಿ ಔಟ್ ಆಗದೆ ಉಳ್ಕೊಂಡಿದ್ದಾರೆ. ಹಾಗೆ
ಅರುಣ್ ಗೌಡ ಅವರು ಕೂಡ ಕಡೆಯಲ್ಲಿ ಬಂದರೂ ಕೂಡ 6 ಓಟವನ್ನು ಗಳಿಸಿಕೊಂಡ್ರು, 3 ಎಸೆತವನ್ನು ಎದುರಿಸಿ ಎಲ್ಲರೂ ಕೂಡ ಅವರವರ ಪಾತ್ರವನ್ನು ಮಾಡಿದರೆ ಅಭಿಷೇಕ್ ಶರತ್ ಯಾವುದೇ ರೀತಿಯ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಕೀರ್ತಿರಾಜ್ ಕೂಡ ಪ್ರಭಾವ ಬೀರದೆ ಹೋದ್ರು ಕೂಡ ಗಿಲ್ಕ್ರಿಸ್ಟ್ ಅತ್ಯುತ್ತಮವಾದಂಥ ಪ್ರದರ್ಶನ ಮಾಡಿ ತಂಡಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. 5.1 ಎಸೆತದಲ್ಲಿ 65 ಓಟವನ್ನು ಗಳಿಸಿಕೊಂಡಿದ್ದಾರೆ, 3 ದರಿಯ ನಷ್ಟಕ್ಕೆ. ಒಳ್ಳೆ ಇಂಪ್ಯಾಕ್ಟ್ ಇರೋವಂಥ ವಿಕ್ಟ್ರಿ. ತುಂಬ ಅಂತರದಲ್ಲಿ ಗೆದ್ದರು. 4.5 ಬಾಲ್ ಸ್ಪೇರ್ ಇರಂಗೆ ಹೊಡೆದಿರೋದು ನೆಟ್ ರನ್ ರೇಟ್ಗೆ ತುಂಬಾ ಹೆಲ್ಪ್ ಮಾಡಿರುತ್ತೆ. ಸೊ ಇದು ಏನಾದರೂ ಇವರು ಫೈನಲ್ಸ್ ಕ್ವಾಲಿಫೈ ಆಗಬೇಕಾದ್ರೆ ಹೆಲ್ಪ್ ಆಗುತ್ತೆ. ಬೌಲಿಂಗ್ ಪ್ರಕರಣವನ್ನು ನಾವು ನೋಡ್ತಾ ಇದ್ದೀವಿ. ಸುಚಿತ್ ಅವರು 2 ಹುದ್ದರಿಯನ್ನು ಪಡ್ಕೊಂಡ್ರು, ಹಾಗೆ ಶಶ್ ಅವರು ಕೂಡ 1 ಹುದ್ದರಿಯನ್ನು ಪಡ್ಕೊಂಡ್ರು. ಇಲ್ಲಿ ಹುದ್ದರಿ ಯಾವುದೇ ಪಾತ್ರ ವಹಿಸಿಲ್ಲ, ಎಲ್ಲರ ಬೌಲಿಂಗ್ ಅವರು ಕೊಟ್ಟಂಥ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕೌಶಿಕ್ ಅವ್ರಿಗೆ ಇನ್ನೊಂದು ಓವರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಅವ್ರು 1 ರನ್ ಕೊಟ್ಟಿದ್ರು. ಅವ್ರು ಒಳ್ಳೆ ಬೌಲರು, ಇಡೀ KPL ಚೆನ್ನಾಗಿ ಮಾಡಿದ್ರು. ಎಲ್ಲ ಒಂದು ಕಡೆ ಅದು ಫೈನ್ ಟ್ಯೂನ್ ಆಗಬೇಕದು. ಬಹುಶಃ ಅಲ್ಲಿ ಅವರ ಲೆಕ್ಕಾಚಾರ ಕಡೆಯಲ್ಲಿ ಸ್ಲಾಗ್ ಓವರ್ಸಲ್ಲಿ ಇಟ್ಕೊಳ್ಳೋಣ ಅಂತೇಳಿ ಏನೋ ಪ್ಲಾನ್ ಮಾಡಿದ್ರು ಏನೋ. ಆದರೆ ಮೊತ್ತ ಕಡಿಮೆ ಇರೋದ್ರಿಂದ ನೀವು ಹೇಳಿದಾಗೆ ಮೊದಲೇ ಅವ್ರನ್ನ ಬಳಸ್ಕೋಬೋದಾಗಿತ್ತು. 100 ಹತ್ರ ಆಸ್ಪಾಸ್ ಇದ್ದಿದ್ರೆ ಡೆಫಿನೆಟ್ಲಿ ಆ ಒಂದು ಪ್ಲಾನ್ ವರ್ಕ್ ಆಗಿರೋದು. ಇಲ್ಲಿ ವಿಕೆಟ್ಸ್ ಅಗತ್ಯ ಇದ್ದಿದ್ದರಿಂದ, ಕಡಿಮೆ ಮೊತ್ತ ಇರೋದ್ರಿಂದ ಅದೊಂದು ಮಾಡ್ಬೋದಾಯಿತು. ಮ್ಯಾಚ್ ನಂಬರ್ಗೆ ಹೇಳ್ಬೇಕಾದ್ರೆ KCC ಮ್ಯಾಚ್ ನಂಬರ್ 4 ಗಂಗಾ ವಾರಿಯರ್ಸ್ ಅವರು 64 ರನ್ಸ್ ಮಾಡಿದ್ರು, 7 ವಿಕೆಟ್ಸ್ ಕಳ್ಕೊಂಡು. ಮಹೇಶ್ ಅವರು 15, ಸುಚಿತ್ 12, ಕ್ಲೂಸ್ನರ್ 11, ವಿಜಯನಗರ್ ಪೇಟ್ರಿಯಾಟ್ಸ್ ಅವರು 65 ಫಾರ್ 3. ಬರೀ 5.1 ಓವರ್ಸಲ್ಲಿ ನೆಟ್ ರನ್ ರೇಟ್ಗೆ ಇದು ಪೂರಕವಾದಿದೆ. ಗಿಲ್ಕ್ರಿಸ್ಟ್ ಅವರು ತೋರಿಸ್ಕೊಟ್ರು ಅವ್ರು ಎಂಥ ಇಂಟರ್ನ್ಯಾಷನಲ್ ಅಂತ. ರಿಫ್ಲೆಕ್ಸಸ್ ಹೋಗೇ ಇಲ್ಲ. 38 ರನ್ನು. ಇಲ್ಲಿ ಟಗರು ಒಂದು ಸಾಂಗ್ಗೆ ಪವರ್ಫುಲ್ಲಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆ ಸಾಂಗ್ ಯಾವ ರೀತಿ ಇದೆಯೋ ಅದೇ ರೀತಿ ಸ್ಟೆಪ್ ಆಗ್ತಾ ಇದ್ದಾರೆ ಎನರ್ಜೆಟಿಕ್ ಶಿವಣ್ಣ ಅವರು. ಆ ಟಗರು ಚಿತ್ರದ ಹಾಡಿಗೆ ಅಲ್ಲಿ ಅದೇ ಥರ ಅಭಿನಯಿಸಿದ್ದಾರೆ. ಅದನ್ನು ಇಲ್ಲೂ ಕೂಡ ಅಭಿನಯ ಮಾಡಿ ಪ್ರೇಕ್ಷಕರ ಮನಸ್ಸಿಗೆ ಒಂದು ಸಂತೋಷವನ್ನು, ಸಂಭ್ರಮವನ್ನು ತರೋ ಪ್ರಯತ್ನ ಮಾಡಿದ್ದಾರೆ. ನಿಜಕ್ಕೂ ಶಿವಣ್ಣವರ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಪ್ರಸನ್ನ ಅವ್ರ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ವಿಶೇಷ. ಎಲ್ಲೂ ನೋಡೋಕ್ಕಾಗಲ್ಲ. ಪೆಟ್ರೋಲ್ ಪ್ರಸನ್ನ ಅವ್ರ ಹೊರತಾಗಿ ಆಪೋಸಿಷನ್ ಟೀಮ್ ಅವರು ಖುಷಿ ಪಟ್ಕೊಂಡು ನೋಡ್ತಾ ಇದ್ದಾರೆ. ಇದು ಯಾವ ಆಪೋನೆಂಟ್ಸ್ ಬೇರೆ ಕಡೆ ಯಾವ ಪ್ಲಾಟ್ಫಾರ್ಮಲ್ಲೂ ಇದು ನೋಡೋಕ್ಕಾಗಲ್ಲ. KCCನಲ್ಲಿ ಮಾತ್ರ ಸಾಧ್ಯ. ಈಗ ಬ್ರೇಕ್ ತೊಗೊಂತೀವಿ. ವಿಲ್ ಕಮ್ ಬ್ಯಾಕ್ ವಿತ್ ದ ಪ್ರೆಸೆಂಟೇಷನ್. ಸೂಪರ್ ಮ್ಯಾಚ್ ಇಲ್ಲಿ ನೋಡಕ್ಕೆ ಸಿಕ್ತು. ಕರ್ನಾಟಕ ಚಾಲೆಂಜ್ ಚಿತ್ರಕ ಮ್ಯಾಚ್ ನಂಬರ್ 4 ಗಂಗಾ ವಾರಿಯರ್ 64 ಆಲ್ಔಟ್ ಆದರು. ವಿಜಯನಗರ್ ಪೇಟ್ರಿಯಾಟ್ಸ್ ಗಿಲ್ಕ್ರಿಸ್ಟ್ ಅವರು ಅದ್ಭುತ ಬ್ಯಾಟಿಂಗ್. 13 ಬಾಲಲ್ಲಿ 38 ರನ್ ನೋಡಿದ್ರು, 65 ಫಾರ್ 3. ಪೇಟ್ರಿಯಾಟ್ಸ್ 1/7 ವಿಕೆಟ್ಸ್. ಇಲ್ಲಿ ಒಳ್ಳೆ ನೆಟ್ ರನ್ ರೇಟು ಕಾಯ್ದಿರಿಸ್ಕೊಂಡಿದ್ದಾರೆ. ಲೆಟ್ಸ್ ಗೋ ಡೌನ್. ಶಂಕರ್ ಅವ್ರು ಕಾಯ್ತಾ ಇದ್ದಾರೆ ಪ್ರೆಸೆಂಟೇಷನ್ಗೋಸ್ಕರ.